ಇದನ್ನ ಎಲ್ಲ ಕಾಲದ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ಜನರ ನ್ಯಾಯದ ಹಕ್ಕನ್ನು ಯಾರೂ ಮಾರಾಟ ಮಾಡುವಂತಿಲ್ಲ, ಜನರ ನ್ಯಾಯದ ಹಕ್ಕನ್ನು ಯಾರು ವಿಳಂಬ ಮಾಡುವಂತಿಲ್ಲ, ಜನರ ನ್ಯಾಯದ ಹಕ್ಕನ್ನು ಯಾರು ನಿರಾಕರಿಸುವಂತಿಲ್ಲ. ಈ ಅಮೆರಿಕ ಸಂವಿಧಾನದ ಅಥವಾ ಇಂಗ್ಲೆಂಡ್ ಸಂವಿಧಾನದ ವಿಶೇಷತೆ. ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಪ್ರಜಾಪ್ರಭುತ್ವದ ಮಹತ್ವ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ. ನನ್ನ ಜೊತೆ ಅಡ್ವೊಕೇಟ್ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ದೇಶ ಯಾವುದು ಮತ್ತೆ ಅದರ ವಿಶೇಷತೆ ಏನು? ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ರಾಷ್ಟ್ರ ಇಂಗ್ಲೆಂಡ್. 1215ರಲ್ಲಿ ಇಂಗ್ಲೆಂಡಿನ ರಾಜ ಆದಂತಹ ಕಿಂಗ್ ಜಾನ್ ಮತ್ತು ಅಲ್ಲಿನ ಜಹಗೀರ್ದಾರ್ ನಡೆದಂತಹ ಸಂಘರ್ಷದ ಫಲವಾಗಿ ಈ ಮ್ಯಾಗ್ನಾ ಕಾರ್ಟಾ ಅನ್ನೋ ಸಂವಿಧಾನ ರಚನೆ ಆಗುತ್ತೆ. ಇಂಗ್ಲೆಂಡಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರ್ತದೆ. ಈ ಮ್ಯಾಗ್ನಾ ಕಾರ್ಟಾ ಸಂವಿಧಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಎಲ್ಲ ಕಾಲದ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಈ ಸಂವಿಧಾನ ಜಾರಿ ಬಂದ್ಮೇಲೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಬಂದ್ಮೇಲೆ ಅಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿ ತರ್ತಾರೆ. ಎರಡನೇದು, ಆ ಸಂವಿಧಾನದಲ್ಲಿ ಒಂದು ಘೋಷವಾಕ್ಯನ್ನ ಹೊರಡಿಸಿದ್ದಾರೆ. ಏನಪ್ಪಾ ಅಂದ್ರೆ ಜನರ ನ್ಯಾಯದ ಹಕ್ಕನ್ನು ಯಾರೂ ಮಾರಾಟ ಮಾಡುವಂತಿಲ್ಲ, ಜನರ ನ್ಯಾಯದ ಹಕ್ಕನ್ನು ಯಾರು ವಿಳಂಬ ಮಾಡುವಂತಿಲ್ಲ, ಜನರ ನ್ಯಾಯದ ಹಕ್ಕನ್ನು ಯಾರು ನಿರಾಕರಿಸುವಂತಿಲ್ಲ. ಈ ಅಮೆರಿಕ ಸಂವಿಧಾನದ ಅಥವಾ ಇಂಗ್ಲೆಂಡ್ ಸಂವಿಧಾನದ ವಿಶೇಷತೆ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ತತ್ವಗಳನ್ನು ಪ್ರತಿಪಾದಿಸಿದವರು ಯಾರು? ಜಗತ್ತಿನಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಪ್ರತಿಪಾದಿಸಿದವರು ತಥಾಗತ ಭಗವಾನ್ ಬುದ್ಧ. ತನ್ನ ಶಾಕ್ಯ ಸಂಘದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ, ಆಶಯಗಳನ್ನ ಜಾರಿ ತರೋ ಕೆಲಸ ಮಾಡ್ತಾರೆ. ಮುಂದುವರೆದು 12ನೇ ಶತಮಾನದಲ್ಲಿ ಜಗಜ್ಯೋತಿ ಅಣ್ಣ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವ ತತ್ವಗಳನ್ನ ಪ್ರತಿಪಾದಿಸ್ತಾರೆ. ಅದನ್ನ ಜಾರಿ ತರಕ್ಕೆ ಹೋರಾಟ ಮಾಡ್ತಾರೆ. ಪ್ರಜಾಪ್ರಭುತ್ವ ಪಡೆದ ಎರಡನೇ ದೇಶ ಅಮೆರಿಕ. 1776ರಲ್ಲಿ ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಜಾರಿಗೆ ಬರ್ತದೆ. ಆ ಸಂವಿಧಾನದ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಸಂವಿಧಾನದಲ್ಲಿ ಒಂದು ವರ್ಡ್ ಅನ್ನ ಜಾರಿಗೆ ತರ್ತಾರೆ, ಅದನ್ನ ಘೋಷಣೆ ಮಾಡ್ತಾರೆ. ಎಲ್ಲ ಮನುಷ್ಯರನ್ನ ಸಮಾನವಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಸಂವಿಧಾನ ಹೇಳುತ್ತೆ. ಆ ಸಂವಿಧಾನ ಜಾರಿಗೆ ಬಂದ್ಮೇಲೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಸ್ವತಂತ್ರ 3 ಆಡಳಿತ ವ್ಯವಸ್ಥೆಗಳು ಜಾರಿಗೆ ಬರ್ತದೆ. ಜನರ ಧಾರ್ಮಿಕ, ರಾಜಕೀಯ ಹಕ್ಕುಗಳನ್ನ ಸ್ವತಂತ್ರವಾಗಿ ಕೊಡ್ತಾರೆ. ಇಷ್ಟೆಲ್ಲ ಆಗೋದ್ರ ಜೊತೆಗೆ ಅಲ್ಲಿ ಸ್ವತಂತ್ರ ಕಾನೂನು ಜಾರಿ ಬಂದ್ರು ಕೂಡ ಅಲ್ಲಿ ವರ್ಣಭೇದ ನೀತಿ, ಲಿಂಗಭೇದ ನೀತಿ ಜಾರಿಗೆ ಇರ್ತದೆ ಅನ್ನೋದು ಕೂಡ ಸಾರ್ವತ್ರಿಕ ಸತ್ಯ. ಫ್ರಾನ್ಸ್ ಕ್ರಾಂತಿ ಯಾವಾಗ ಇತ್ತು ಮತ್ತು ಅದರ ಮಹತ್ವ ಏನು? ಕ್ರಾಂತಿ ನಡೆದಿದ್ದು 1789ರಿಂದ 1799ವರೆಗೆ ಫ್ರಾನ್ಸ್ ಕ್ರಾಂತಿ ನಡೀತದೆ. ಈ ಫ್ರಾನ್ಸ್ ಕ್ರಾಂತಿಯ ಪರಿಣಾಮವಾಗಿ ಅಲ್ಲಿ ಒಂದು ಪ್ರಜಾಪ್ರಭುತ್ವದ ತತ್ವ ಪಾಲನೆ 3 ಘೋಷವಾಕ್ಯಗಳು ಇವತ್ತು ಶ್ರೇಷ್ಠ ಘೋಷವಾಕ್ಯಗಳು ಬರ್ತವೆ. ಯಾವ್ದಪ್ಪ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಲಿಬರ್ಟಿ, ಫ್ರೆಟರ್ನಿಟಿ ಅಂಡ್ ಇಕ್ವಾಲಿಟಿ. ಈ ಫ್ರಾನ್ಸ್ ಕ್ರಾಂತಿಯ ಮಹಾನ್ ಘೋಷಣೆಗಳಿವು. ಈ ಘೋಷಣೆಯಿಂದ ಏನಾಗ್ತದಪ್ಪ ಅಂದ್ರೆ ರಾಜಪ್ರಭುತ್ವ ಕೊನೆಗೊಂಡು ಚುನಾಯಿತ ಸರ್ಕಾರಗಳಂದ್ರೆ ಇವತ್ತೇನು ಇಲೆಕ್ಷನ್ ಸಿಸ್ಟಮ್ ಇದೆಯಲ್ಲ ಅದು ಜಾರಿಗೆ ಬರ್ತದೆ ಮತ್ತು ಎಲ್ರಿಗೂ ಕೂಡ ಸಮಾನ ನಾಗರಿಕ ಹಕ್ಕುಗಳನ್ನ ಕೊಡ್ತಾರೆ. ಸೋವಿಯತ್ ರಷ್ಯಾ ಕ್ರಾಂತಿ ಯಾವಾಗಾಯ್ತು ಮತ್ತು ಅದರ ಮಹತ್ವ ಏನು? ಸೋವಿಯತ್ ರಷ್ಯಾ ಕ್ರಾಂತಿ 1917ರಲ್ಲಿ ಆಯ್ತು. ಆ ಸೋವಿಯತ್ ರಷ್ಯಾ ಕ್ರಾಂತಿಯ ಪರಿಣಾಮವಾಗಿ ಜಾರ್ ದೊರೆಗಳ ಆಡಳಿತ ಕೊನೆಗೊಂಡು ಕಾರ್ಮಿಕ ಸರ್ಕಾರ ಜಾರಿಗೆ ಬರ್ತದೆ. ಆ ಜಾರಿಗೆ ಬರ್ಬೇಕಾದ್ರೆ ಕಾರ್ಮಿಕ ಸರ್ಕಾರ ಒಂದು ಜನರಿಗೆ ಒಂದು ಅವಕಾಶವನ್ನು ಕೊಡ್ತದೆ. ಅಲ್ಲಿರ್ತಕ್ಕಂಥ ಸರ್ಕಾರ ಅಥವಾ ಸಂವಿಧಾನ ಒಂದು ಘೋಷವಾಕ್ಯ ಹೊರಡಿಸ್ತದೆ. ಏನಪ್ಪಾ ಅಂದ್ರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಗಳಿಸಬೇಕು ಅಂತ. ಭಾರತದಲ್ಲಿ ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು? ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟಾಕ್ಕೆ ಹೋಲಿಸಿದ್ರೆ ಭಾರತಕ್ಕೆ 730 ವರ್ಷಗಳ ನಂತರ ಅಂದ್ರೆ 1950 ಜನವರಿ 26ರಂದು ಭಾರತಕ್ಕೆ ಸ್ವಾತಂತ್ರ್ಯ ಅಂದ್ರೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಜಾರಿಗೆ ಬಂತು, ಪ್ರಜಾಪ್ರಭುತ್ವ ಜಾರಿಗೆ ಬಂತು. ನಮ್ಮ ಸಂವಿಧಾನದ ಮೂಲ ಆಶಯ ಏನು? ನಮ್ಮ ಸಂವಿಧಾನದ ಮೂಲ ಆಶಯ ಏನಪ್ಪಾ ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಧಾರ್ಮಿಕ, ರಾಜಕೀಯ ಮತ್ತೆ ಸಾಂಸ್ಕೃತಿಕ ಹಕ್ಕುಗಳನ್ನ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಲಾಗಿದೆ. ಹಾಗಾಗಿ ಎಲ್ಲರೂ ಸಮಾನರು ಅನ್ನೋದೇ ನಮ್ಮ ಸಂವಿಧಾನದ ಮೂಲ ಆಶಯ. ಜಗತ್ತಿನಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳಿದಾವೆ ಮತ್ತು ಎಷ್ಟು ರಾಷ್ಟ್ರಗಳು ಸಂವಿಧಾನವನ್ನು? ಜಗತ್ತಿನಲ್ಲಿ ಒಟ್ಟು 195 ರಾಷ್ಟ್ರಗಳಿದಾವೆ. ಅದರಲ್ಲಿ 175 ರಾಷ್ಟ್ರಗಳು ತಮ್ಮ ಸ್ವತಂತ್ರ ಸಂವಿಧಾನ ವ್ಯವಸ್ಥೆಯನ್ನು ಹೊಂದಿದಾವೆ. ನಮ್ಮ ಸಂವಿಧಾನ ಬರೆಯೋದಕ್ಕೆ ಎಷ್ಟು ಸಮಯ ತಗೊಳ್ಳಿ? 2 ವರ್ಷ 11 ತಿಂಗಳು 17 ದಿನ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಇರುವ ಸಂಬಂಧ ಏನು? ಪ್ರಜಾಪ್ರಭುತ್ವ ಅನ್ನೋದು ಒಂದು ರಾಜಕೀಯ ಅಧಿಕಾರದ ಒಂದು ಮಾದರಿ. ಈ ರಾಜಕೀಯ ಮಾದರಿಗೆ ಒಂದು ಜನರ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಹಕ್ಕುಗಳನ್ನ ನಿಯಂತ್ರಿಸಕ್ಕೆ ಕಾನೂನುಗಳು ಬೇಕು. ಈ ಒಟ್ಟು ಕಾನೂನುಗಳ ತಾಯಿಯೇ ಸಂವಿಧಾನ. ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ಜೊತೆಗೆ ಒಂದು ಕಾನೂನುಗಳ ಕಾಯ್ದೆ ಬೇಕಲ್ಲ, ಆ ಕಾಯ್ದೆಗಳ ತಾಯಿಯೇ ಸಂವಿಧಾನ.